ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡಿಕೊಂಡು ಹೇಗೆ ಲಿರಿಕ್ಸ್ನ ಜನ್ರೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಲಿರಿಕ್ಸ್ನ ಇಟ್ಕೊಂಡು ಹಾಡನ್ನ ಹೇಗೆ ಮಾಡಬೇಕು ಅಂತಲೂ ಹೇಳ್ತಾ ಇದ್ದೀನಿ. ಸೊ ಈ ಹಾಡು ಯಾವ ಸಿಂಗರ್ಸ್ಗೂ ಕಡಿಮೆ ಇಲ್ಲ. ಸೊ ಅಷ್ಟು ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಸೊ ಅಂದರೆ ಇನ್ನು ನಿಮ್ಮ ಪ್ರೀತಿ ಪಾತ್ರರಾಗಿರೋ ಯಾರನ್ನ ಟೈಪ್ ಅಂದರೆ ಅವನ ಹೆಸರನ್ನ ಇಟ್ಕೊಂಡು ಅಥವಾ ನಿಮಗೆ ಓನಾಗಿ ಒಂದು ಲಿರಿಕ್ಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಒಂದು ಸಾಂಗ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಇದೊಂದು ಬೆಸ್ಟ್ ಆ್ಯಪ್ ಅಂತ ಹೇಳ್ತೀನಿ. ಸೊ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಇದನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ತಮಿಳ್, ಮಲಯಾಳ, ಸೊ ಯಾವ ಲ್ಯಾಂಗ್ವೇಜಸ್ ಬೇಕಾದರೂ ನೀವು ಇದನ್ನ ಮಾಡ್ಕೋಬೋದು. ಸೊ ಜಸ್ಟ್ ಇದರಲ್ಲಿ ಬೇಕಾಗಿರೋದ್ರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ನೀವು ಟೈಪ್ ಮಾಡಿದ್ರೆ ಸಾಕು. ಸೊ ನಾನು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡುವ. ಸೊ ನಾನಿವಾಗ ಚಾಟ್ GPT ಓಪನ್ ಮಾಡ್ಕೊತಿದ್ದೀನಿ. ಚಾಟ್ GPT ಹತ್ರ ಇವತ್ತು ನನ್ನ ಫ್ರೆಂಡದು ಬರ್ಡೇ. ಸೊ ಬರ್ಡೇಗೆ ಅವಳಿಗೋಸ್ಕರ ಒಂದು ಸಾಂಗ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಅನಿಸಿರೋ ಅಂದರೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನೆಲ್ಲ ನನಗೆ ಗೊತ್ತು, ಸೊ ನಾನು ಏನೆಲ್ಲ ಅಂದ್ಕೊಳ್ತಿದ್ದೀನಿ ಮತ್ತು ನನ್ನ ಅವಳ ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂತ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಡೀಟೇಲಾಗಿ ನಾನು ಅದರಲ್ಲಿ ಟೈಪ್ ಮಾಡಿಕೊಡ್ತಾ ಇದ್ದೀನಿ. ಸೊ ನಿಮಗೂ ಅಷ್ಟೇ, ನಿಮಗೆ ನಿಮ್ಮ ಹಸ್ಬೆಂಡಿಗೆ ಅಥವಾ ಫ್ರೆಂಡ್ಸಿಗೆ ಅಥವಾ ತಾಯಿಗೆ, ತಂದೆ, ಆ ಥರ ಯಾರಿಗೆ ಅನಿಸುತ್ತೆ ಅವ್ರ ಬಗ್ಗೆ ಹೆಸರನ್ನ ಟೈಪ್ ಮಾಡೋದು ಅಥವಾ ಸೊ ನಿಮಗೆ ಓನಾಗಿ ಒಂದು ಹಾಡು ಕ್ರಿಯೇಟ್ ಮಾಡಬೇಕಾ, ಅದು ನಿಮ್ಮ ಮನಸ್ಸಲ್ಲಿ ಯಾವ ಥರ ಥಾಟ್ಸ್ಗಳಿರುತ್ತೆ ಅದನ್ನೆಲ್ಲ ನೀವು ಇದರಲ್ಲಿ ಟೈಪ್ ಮಾಡಿ ಕೊಡ್ಬೋದು. ಸೊ ಟೈಪ್ ಮಾಡಿ ಕೊಟ್ಟ ಸ್ವಲ್ಪ ಹೊತ್ತಿಗೆ ಅದು ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ನಾನೀಗ ನನಗೆ ಏನೆಲ್ಲ ಅನಿಸಿದೆ ಅದನ್ನೆಲ್ಲ ನಾನು ಇಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದೀನಿ. ಸೊ ನೋಡುವ ನಮಗೆ ಯಾವ ಥರ ಲಿರಿಕ್ಸ್ ಕೊಡುತ್ತೆ ಅಂತ. ಲಾಸ್ಟಿಗೆ ಬರ್ಡೇಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಕೊಟ್ಟಿದ್ದೀನಿ. ಮತ್ತು ಫಿಮೇಲ್ ವರ್ಷನಲ್ಲಿ ಇರಬೇಕು ಅಂತಲೂ ಕೊಟ್ಟಿದ್ದೀನಿ. ಈಗಾಗಲೇ ಲಿರಿಕ್ಸ್ನೆಲ್ಲ ರೆಡಿ ಮಾಡಿ ಕೊಟ್ಟಿದೆ. ಸೊ ನೀವು ಆ ಲಿರಿಕ್ಸ್ನೆಲ್ಲ ಒಂದು ಸತಿ ಓದ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಅದನ್ನೇ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ರೀಜನ್ರೇಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನ ರೀಜನ್ರೇಟ್ ಮಾಡಿಕೊಡುತ್ತೆ ಚಾಟ್ GPT. ಸೊ ನನಗಿದೆ ಸಾಕು ಅಂತ ಅನಿಸಿದೆ, ನಾನು ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಎಲ್ಲ ಮಾಡ್ಕೊಂಡಾದಮೇಲೆ ನಾನೀಗ ಹೇಳೋ ಒಂದು ಆ್ಯಪಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಜಿಮೇಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಕೊಂಡ್ರೆ ಸಾಕು, ಬೇರೆ ಏನಾದರೂ ಬೇಕಾಗ್ತಿಲ್ಲ. ಸೊ ಇದನ್ನ ಕಾಪಿ ಮಾಡಿಕೊಂಡು ನಾನು ಸುನೋ ಅಂತ ಒಂದು ಆ್ಯಪ್ ಇದೆ. ಸೊ ನೋಡ್ತಿದ್ದೀರಲ್ಲ, ಈ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಸೊ ಈ ಆ್ಯಪಲ್ಲಿ ಆ ಮ್ಯೂಸಿಕ್ ಬಟನ್ ಇದೆಯಲ್ಲ, ಆ ಮ್ಯೂಸಿಕ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇದರಲ್ಲಿ ಲಿರಿಕ್ಸ್ ಅನ್ನೋ ಜಾಗದಲ್ಲಿ ನೀವಾಗಲೇ ಕಾಪಿ ಮಾಡ್ಕೊಂಡಿರೋ ಲಿರಿಕ್ಸನ್ನು ಇದರಲ್ಲಿ ಪೇಸ್ಟ್ ಮಾಡಿ. ಮತ್ತು ನನಗಿದರಲ್ಲಿ ಫಸ್ಟ್ ಲೈನಲ್ಲಿ ನನಗೆ ಗೆಳತಿ ಅಂತ ಒಂದು ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಅದನ್ನ ಕೆಳಗಡೆನೂ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಕೆಳಗಡೆ ಸಾಂಗ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ವ, ಅಲ್ಲಿ ನಿಮಗೆ ಬ್ಯಾಕ್ ಹೋಗ್ಬಿಟ್ಟು ಚಾಟ್ GPT ಹತ್ರ ನೀವು ಅದನ್ನ ಟೈಪ್ ಮಾಡಿ ಗಿವ್ ಮಿ ಡಿಸ್ಕ್ರಿಪ್ಷನ್ ಅಬೌಟ್ ದಿ ಸಾಂಗ್ ಅಂತ ಬಿಟ್ಟು, ಇಲ್ಲಾಂದ್ರೆ ಕನ್ನಡದಲ್ಲೂ ಟೈಪ್ ಮಾಡ್ಕೋಬೋದು. ಸೊ ಅದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಆ ಡಿಸ್ಕ್ರಿಪ್ಷನ್ನ ನೀವೆಂತ ಮಾಡಬೇಕಂದ್ರೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ತೋರಿಸಿರೋ ಸುನೋ ಆ್ಯಪದು ಪೇಜ್ ಇದೆಯಲ್ಲ, ಸೊ ಅದರಲ್ಲಿ ಸಾಂಗ್ ಡಿಸ್ಕ್ರಿಪ್ಷನ್ ಅನ್ನೋ ಜಾಗದಲ್ಲಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಕೆಳಗಡೆ ನಿಮಗೆ ಮೇಲ್ ವೋಕಲ್ಸ್, ಫೀಮೇಲ್ ವೋಕಲ್ಸ್ ಮತ್ತು ಗಿಟಾರ್ ಮತ್ತು ಎಲೆಕ್ಟ್ರಿಕ್, ರ್ಯಾಪ್, ಸಿಂಥೆಟಿಕ್ ಅಂತ ಬಿಟ್ಟು ಸುಮಾರು ಆಪ್ಷನ್ಸ್ ಬರುತ್ತೆ. ನಿಮಗೆ ಮೇಲ್ ವೋಕಲ್ ಬೇಕಂದರೆ ಮೇಲ್ ವೋಕಲ್ ಕೊಡ್ಬೋದು, ಇಲ್ಲ ಫೀಮೇಲ್ ವೋಕಲ್ ಅಂದರೆ ಫೀಮೇಲ್ ವೋಕಲ್ ಕೊಡ್ಬೋದು. ಮತ್ತು ಬಾಕಿ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೇಕಂದ್ರೆ ಅದ್ರ ಪ್ರೆಸ್ ಮಾಡ್ಕೊಂಡು ಸಾಕು. ಸೊ ಆ ಡೈಸ್ ಆಪ್ಷನ್ ಇದೆ, ನಿಮಗೆ ಆಟೋಮೆಟಿಕ್ಕಾಗಿ ಪ್ರೆಸ್ ಮಾಡಿಕೊಂಡ್ರೆ ಅದು ಡೈಸ್ ಆಪ್ಷನಲ್ಲಿ ನಿಮಗೆ ಯಾವುದೆಲ್ಲ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಡುತ್ತೆ. ಆಮೇಲೆ ಕೆಳಗಡೆ ಟೈಟಲ್ ಇರೋ ಜಾಗದಲ್ಲಿ ನಿಮಗೆ ಯಾವ ಥರ ಟೈಟಲ್ ಬೇಕೋ ಅದನ್ನ ಟೈಟಲ್ ಕೊಟ್ಕೊಳ್ಳಿ. ಸೊ ನನ್ನ ಫ್ರೆಂಡದು ಬರ್ಡೇ ವಿಶಸ್ ಥರ ಟೈಟಲ್ ಕೊಟ್ಕೊಂಡಿದ್ದೀನಿ. ಆಮೇಲೆ ನಿಮ್ಗೆ ಅದ್ರ ಮೇಲೆ ನೋಡಿ ಅದು ಒಂಥರ ಮ್ಯಾಜಿಕ್ ಥರ ಸಿಂಬಲ್ ತೋರಿಸ್ತಿದ್ದಿಲ್ಲ, ಆ ಸಿಂಬಲ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಬೇಕಾದಾಗೆ ಅದನ್ನ ಚೇಂಜ್ ಮಾಡಿಕೊಡುತ್ತೆ. ಸೊ ಚೇಂಜ್ ಮಾಡಿಕೊಂಡು ಈಗ ನೋಡಿ ಸಾಂಗ್ ಜನ್ರೇಟ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ 3-4 ಸಾಂಗ್ಸ್ ಬರುತ್ತೆ. ಆ 3-4 ಸಾಂಗ್ಸಲ್ಲಿ ಕೆಲವೊಂದು ಅಪ್ಗ್ರೇಡ್ ಆಪ್ಷನ್ಸ್ ಇರುತ್ತೆ. ಅಪ್ಗ್ರೇಡ್ ಮಾಡಿಕೊಂಡ್ರೆ ಆ ಸಾಂಗ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ಬಾಕಿ ಇರೋದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಸೊ ಫಸ್ಟ್ ಒನ್ ಇದು ಪ್ಲೇ ಆಗ್ತಾ ಉಂಟು. ಕನಸಿನ ದಾರಿಯಲ್ಲಿ ಜೊತೆಯಾದಂತೆ ನಗು ನೋವನ್ನು ಒಟ್ಟಿಗೆ ಹಂಚಿಕೊಂಡು 10 ವರ್ಷಗಳ ಗೆಳೆತನ ಸಾಗಿದಂತೆ. ಈಗ ನಾನು ಸೆಕೆಂಡ್ ಒನ್ ಪ್ಲೇ ಮಾಡ್ಕೋತೀನಿ. ಹೀಗೆ ನಿಮಗೆ ಯಾವ್ದು ಬೇಕೋ ಅದನ್ನ ಪ್ಲೇ ಮಾಡ್ಕೊಂಡು ಯಾವ್ದು ಚೆನ್ನಾಗಿದೆ, ಕ್ಲಿಯರಾಗಿ ಯಾವ ಲಿರಿಕ್ಸ್ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನೀಗ ಇದನ್ನೆಲ್ಲ ನೋಡಿಬಿಟ್ಟು ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೋತೀನಿ. ಸೊ ಇದರಲ್ಲಿ ಇಮೇಜ್ ಆಪ್ಷನ್ ಅದರಲ್ಲಿ ಇದೆಯಲ್ಲ, ಆ ಇಮೇಜನ್ನ ಕ್ಲಿಕ್ ಮಾಡಿದ್ರೆ
ನಿಮಗೆ ಅದು ಡೈರೆಕ್ಟ್ ಕರೋಕೆ ಥರ ಲಿರಿಕ್ಸ್ ಆಗಿಯೂ ಕಾಣಿಸುತ್ತೆ. ಮತ್ತು ಅದನ್ನ ನೀವು ಡೈರೆಕ್ಟ್ ವೀಡಿಯೋ ಆಗಿ ನೀವು ವಾಟ್ಸಪ್ಪಿಗೆ ಯಾರಿಗೆ ಬೇಕಾದರೂ ಶೇರ್ ಮಾಡ್ಕೋಬೋದು. ಮತ್ತು ನೀವು ಅದನ್ನು ಅದೇ ಆ್ಯಪಲ್ಲಿ ಪಬ್ಲಿಷ್ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಬೇರೆ ಯಾರಾದರೂ ಅದರಲ್ಲಿ ನಿಮ್ಮ ಸಾಂಗ್ಸನ್ನು ಕೇಳಿದ್ರೆ ಅದ್ರಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಆ ಥರ ಎಲ್ಲ ಮಾಡ್ತಾರೆ. ನನ್ನ ಗೆಳತಿ ರೂಪ ನನ್ನ ನೆರಳಿನಂತೆ, ಕನಸಿನ ದಾರಿಯಲ್ಲಿ ಜೊತೆಯಾದಂತೆ, ನಗು ನೋವನ್ನು ಒಟ್ಟಿಗೆ ಹಂಚಿಕೊಂಡು 10 ವರ್ಷಗಳ ಗೆಳತನ ನನಗೆ ಈ ಸಾಂಗ್ ಇಷ್ಟ ಆಗಿದ್ದರಿಂದ ನಾನು ಈ ಸಾಂಗನ್ನ ಡೌನ್ಲೋಡ್ ಮಾಡ್ಕೋತೀನಿ. ಸೊ ನೀವು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಡೌನ್ಲೋಡ್ ಅಂತ ಬಿಟ್ಟು ಕಾಣಿಸುತ್ತೆ. ಮತ್ತು ಅದ್ರ ಕೆಳಗಡೆ ಡೌನ್ಲೋಡ್ ಎನಿವೆ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಇದೇ ಥರ ಇನ್ನು ಮುಂದೆ ಒಳ್ಳೆ ವೀಡಿಯೋಸ್, ಯೂಸ್ಫುಲ್ ಆಗಿರೋ ವೀಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.